ಏನಮ್ಮ? ಇನ್ನೊಂದ್ಸಲ ಫೋನ್ ಮಾಡಿ ನೋಡೆ, ಎಲ್ಲಿದ್ದಾರೆ ಅಂತಾದ್ರೂ ಗೊತ್ತಾಗುತ್ತೆ. ಅಮ್ಮ, ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಅವ್ರು ಪಿಕ್ಕೇ ಮಾಡ್ತಿಲ್ಲ. ಬಿಡು, ಇನ್ನೇನ್ ಬರ್ತಾರೇನೋ. ಬರ್ತಾರೆ ಅಂತ ಗೊತ್ತು ಕಣೆ, ಆದ್ರೂ ಮನ್ಸಿಗೆ ಏನೋ ಒಂಥರ ಅನ್ಸ್ತಿದೆ. ಇನ್ನೊಂದ್ಸಲಿ ಫೋನ್ ಮಾಡು, ಅವ್ರು ರಿಸೀವ್ ಮಾಡೋ ತನಕ ಬಿಡ್ಬೇಡ. ಫೋನ್ ಎತ್ತುತ್ತಾ ಇಲ್ಲಮ್ಮ. ಫೋನ್ ಎತ್ತಾ ಇಲ್ಲ ಅಂದ್ರೆ ಏನೇ ಅರ್ಥ? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ಯಾ ಹೆಂಗೆ? ಚಿಚಿ, ಏನ್ ಮಾತು ಅಂತ ಆಡ್ತೀಯಮ್ಮ, ಬಿಡ್ತು ಅನ್ನು. ಯಾಕೆ ಅಕ್ಕ ಇಷ್ಟೊಂದು ಗಾಬರಿ ಆಗಿದ್ಯಾ? ಆಕಾಶನೇ ತಲೆ ಮೇಲೆ ಬಿದ್ದೋತಾ? ಆಕಾಶ ತಲೆ ಮೇಲೆ ಬಿದ್ರು ಸಂಭಾಳಿಸ್ಬೋದು ಕಣೋ, ಆದ್ರೆ ಅಪ್ಪನ ಸಂಭಾಳಿಸೋದಕ್ಕಾಗ್ತಿಲ್ಲ. ಮತ್ತೆ ದುಡ್ಡು ಹೊತ್ಕೊಂಡೋದ್ರು? ಅದನ್ನ ಕೇಳಕ್ಕೂ ಅವ್ರು ಸಿಕ್ತಿಲ್ಲ ಕಣೋ, ಕಣ್ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಷ್ಟು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಿಲ್ಲ, ಅದಕ್ಕೆ ಅಮ್ಮ ಟೆನ್ಷನ್ ಮಾಡ್ಕೊಂಡಿರೋದು. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ನಂಗೇನು ಹುಚ್ಚೇನೆ? ನಿಮ್ಮಪ್ಪ ಬೇಜವಾಬ್ದಾರಿ ಇರಬಹುದು, ಆದರೆ ಮನೆಯವ್ರ ಬಗ್ಗೆ ಕಾಳಜಿ ಇದೆ. ನಾವು ಇಷ್ಟೊಂದು ಸಲ ಫೋನ್ ಮಾಡಿರೋದು ನೋಡಿ ಏನೋ ಅರ್ಜೆಂಟ್ ಇದೆ ಅಂತ ಅರ್ಥ ಮಾಡಿಕೊಂಡು, ಇಲ್ಲ ಫೋನ್ ಮಾಡಿರೋರು ಇಲ್ಲ ರಿಸೀವ್ ಮಾಡಿರೋರು. ಸುಮ್ಮನೆ ಫೋನ್ ರಿಸೀವ್ ಮಾಡದೆ ಸತಾಯಿಸೋಷ್ಟು ಕೆಟ್ಟ ಬುದ್ಧಿ ಇಲ್ಲ ನಿಮ್ಮ ಅಪ್ಪಂಗೆ. ನಂಗೆ ಯಾಕೋ ಏನೋ ಸರಿ ಇಲ್ಲ ಅನಿಸ್ತಾ ಇದೆ. ಅಮ್ಮ, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ಕೊಂಡು ಟೆನ್ಷನ್ ಮಾಡ್ಕೋಬೇಡ. ಅಪ್ಪ ಏನು ಒಬ್ಬರೇ ಇರ್ತಾರಾ? ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಇರ್ತಾ ಇರ್ತಾನೆ. ಆ ಥರ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅವ್ರ ಫ್ರೆಂಡ್ಸ್ ಫೋನ್ ಮಾಡಿ ಹೇಳ್ತಾ ಇರ್ಲಿಲ್ವಾ? ಆದರೂ ಏನೋ ಸರಿ ಇಲ್ಲ ಅನಿಸ್ತಾ ಇದೆ ನನಗೆ. ದೀರು, ಒಂದು ಕೆಲಸ ಮಾಡು, ನೀನು ಬೈಕ್ ತೊಗೊಂಡು ಇಲ್ಲೇ ಎಲ್ಲರೂ ಇದಾರ ನೋಡ್ಕೊಂಡು ಬಾರೋ. ಅಮ್ಮ, ಎಲ್ಲಿ ಅಂತ ಹುಡುಕ್ತಾನಮ್ಮ ಅವನು? ಏನ್ ಇಡೀ ಬೆಂಗಳೂರು ಸುತ್ತಕ್ಕಾಗತ್ತಾ? ಅಕ್ಕ, ಒಂದು ನಿಮಿಷ ಇರು. ಅಪ್ಪ ಎಲ್ಲಿರ್ತಾರಂತ ನನಗೆ ಗೊತ್ತು. ಈ ಅಪ್ಪಂಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಎಷ್ಟು ಸತಿ ಹೇಳಿದ್ರು ಕೇಳಲ್ಲ. ಹರೇ ರಾಮ ಹರೇ ಕೃಷ್ಣ ಅನ್ನೋ ಟೈಮಲ್ಲಿ ಯಕ್ಕ ರಾಜ ರಾಣಿ ಅನ್ಕೊಂಡು ಕೂತಿರ್ತಾರೆ. ಒಂದು ನಿಮಿಷನೂ ಇಂಥ ಜಾಗದಲ್ಲಿ ನಿಲ್ಲಕ್ಕಾಗಲ್ಲ. ಅದು ಹೆಂಗೆ ನಮ್ಮಪ್ಪ ಗಂಟು ಕಡಲೆ ಟೈಮ್ ಕಳೀತಾರೋ ಇಲ್ಲಿ. ಇವತ್ತು ನನ್ನ ಕಣ್ಣಿಗೆ ಬೀಳಿ, ಇಂಥ ಜಾಗಕ್ಕೆ ಮತ್ತೆ ಬರಬಾರ್ದು, ಹಂಗೆ ಪಟ ಕಳಿಸ್ತೀವಿ. ಆಹಾ, ಏನ್ರಿ ಜನ, ಮನೆ ಹಾಳು ಕೆಲಸ ಅಂದರೆ ಜೈನುಳ ತುಂಬ್ಕೊಂಡಂಗೆ ತುಂಬ್ಕೋತಾರೆ. ಕರ್ಮ, ಸೇರ್ಕೊಳ್ರಿ. ಅದೇನು ಕರ್ಮನೋ, ಇಲ್ಲಿ ಆಟ ಆಡಕ್ಕೆ ಬರೋದ್ಯಾಕೋ, ಈ ರೀತಿ ಗಲಾಟೆ ಮಾಡ್ಕೊಳ್ಳೋದ್ಯಾಕೋ? ಅದೇ ಮತ್ತೆ, ಆಟ ಆಡುವಾಗ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಹೋದ್ರೆ ಹೀಗೆ ಆಗತ್ತೆ. ಅಪ್ಪ ಅಪ್ಪ ಅಪ್ಪ, ಏನಾಯ್ತಪ್ಪ? ಅಪ್ಪ ಏನಾಯ್ತು ಸರ್? ನೀವಿಬ್ರು ಅಪ್ಪ ಮಕ್ಕಳ ಒಂದೇ ಕಡೆ ಆಟ ಆಡಕ್ ಬಂದಿದ್ರ ಇಲ್ಲಿ? ಯೋ, ಏನಾಯ್ತು ಅಂತ ಕೇಳಿದ್ರೆ ಕತೆ ಹೇಳ್ತಿಲ್ಲಯ್ಯ. ಅಷ್ಟು ರಕ್ತ ಬರ್ತಾ ಆಸ್ಪತ್ರೆ ಕರ್ಕೊಂಡು ಹೋಗಕ್ಕಾಗಲ್ವಾ? ಸರ್, ಯಾರು ಆಂಬುಲೆನ್ಸ್ ಫೋನ್ ಮಾಡಿ ಪ್ಲೀಸ್ ಸರ್. ಅಪ್ಪ ಅಪ್ಪ ಎದೋಳಪ್ಪ, ಅಪ್ಪ ಪ್ಲೀಸ್ ಎದೋಳಪ್ಪ. ಓಹೋ, ಬರ್ಬೇಕು ಹೊಸ ಜೋಡಿಗಳು. ಮದ್ವೆ ಆಗಿ 1 ತಿಂಗಳಾದ್ರೂ ಇನ್ನೂ ಏನೋ ಹೊಸ ಜೋಡಿಗಳು. ಹೌದು ಕಣಪ್ಪ, 1 ವರ್ಷ ಆದ್ರೂ ಹೊಸ ಜೋಡಿಗಳೇ. ಯಾಕೆ ಲೇಟು? ಏನಂದೆ? ಕೇಳಿಸ್ಲಿಲ್ಲ. ಯಾಕೆ ಲೇಟು ಅಂದೆ? ಆಗ್ಲೇ ಫೋನ್ ಮಾಡಿ ಸ್ವಿಚ್ ಆಫ್ ಬಂತು. ಫೋನಲ್ಲಿ ಚಾರ್ಜ್ ಇರಲಿಲ್ಲ ಕಣ. ಹೇಗಿದ್ರು ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗ್ತೀನಂತ ಮತ್ತೆ ತಲೆ ಕೆಡಿಸ್ಕೊಳ್ಳಿಲ್ಲ. ಚಾರ್ಜರ್ ಬ್ಯಾಗಲ್ಲಿ ಇಟ್ಕೊಳ್ಳಿ ಅಂತ ಎಷ್ಟೆಲ್ಲ ಹೇಳಿದ್ದೀನಿ. ಇವಾಗ ನೋಡಿ, ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಇದ್ದಿದ್ರೆ? ಇಂಪಾರ್ಟೆಂಟ್ ಇದ್ರೆ ನೀನಿಲ್ವ ಲಕ್ಷ್ಮಿ? ಗಂಡನ ಆಪ್ಸೆಟ್ ಅಂದ್ರೆ ಸುಮ್ಮನೆನಾ? ಎಲ್ಲದರಲ್ಲೂ ಅರ್ಧ. ಅಲ್ಲ ಅಣ್ಣ, ಇವತ್ತೇನೋ ನಾನಿದ್ದೀನಿ, ಯಾವಾಗ್ಲೂ ಜೊತೆಗಿರಕ್ಕಾಗತ್ತಾ? ಇರ್ಲೇಬೇಕು. ಮಹಾಲಕ್ಷ್ಮಿ ಯಾವಾಗ್ಲೂ ಶ್ರೀಹರಿ ಜೊತೆನೇ ಇರಬೇಕು. ಹೌದು. ನೀವಿಷ್ಟೊತ್ತು ಆಡಿದ್ದು ಜಗಳನ ಇಲ್ಲ ಸರ್ಸನ? ರೀ, ಏನು ಆರ್ಡರ್ ಮಾಡಲಿ? ಬರಮ್ಮ,
ಹೊಟ್ಟೆ ಹಸುವಾಗ್ತಿದೆ, ಏನಾದರೂ ಆರ್ಡರ್ ಮಾಡಪ್ಪ. ಅಣ್ಣ ಮ್ಯೂಸಿಕ್ ಇಷ್ಟೊಂದು ಲೌಡ್ ಇದೆ, ಸ್ವಲ್ಪ ಕಡಿಮೆ ಮಾಡಿಸ್ಬೋದಾ? ನೀನೇನಮ್ಮ ಲಕ್ಷ್ಮಿ, ಈಗಿನ ಕಾಲದವ್ರಿಗೆ ಮ್ಯೂಸಿಕ್ ಇಲ್ಲ ಅಂದ್ರೆ ವೈಬ್ಸೇ ಇಲ್ಲ ಅಂತಾರೆ. ಅದು ಬೇರೆ ಮೇಲ್ಗಡೆ ಏನೋ ಪಾರ್ಟಿ ನಡೀತಾ ಇದೆ ಅಂತೆ, ಅದಕ್ಕೆ ಇಷ್ಟು ಮ್ಯೂಸಿಕ್ಕು. ಲಕ್ಷ್ಮಿ, ನಿಂಗೆ ಸೌಂಡಿಂದ ಏನಾದ್ರು ಇರಿಟೇಟ್ ಆಗಿದ್ರೆ ಹೇಳು, ನನ್ನ ಮೇಲೋಗಿ ಮಾತಾಡಿ ಬರ್ತೀನಿ. ಪರವಾಗಿಲ್ಲ ರೀ, ಇವಾಗ ತಾನೇ ಬಂದಿದ್ದೀವಲ್ಲ, ಸ್ವಲ್ಪ ಹೊತ್ತಿಗೆ ಸರಿ ಹೋಗುತ್ತೆ. ನೋಡ್ರಿ, ಕಲ್ತ್ಕೊಳ್ಳಿ. ಲಕ್ಷ್ಮಿಗೆ ತೊಂದರೆ ಆಗುತ್ತೆ ಅಂದ ತಕ್ಷಣ ಹರಿ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ದಾನೆ ಅಂತ ನೀವು ಇದ್ದೀರಾ. ಏಯ್, ನಾನ್ ಮಾಡೋದೆಲ್ಲ ಅವನ್ ಮಾಡ್ತಾನ ಕೇಳು.